ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಕ್ತಾನೆ ನಮಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ತಾನೆ ನಾನು ಮಾಡೋ ಒಂದೊಂದು ವೀಡಿಯೋನ ನಿಮಗೆ ನೋಟಿಫಿಕೇಷನಾಗಿ ಹೊರಗೆ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಏನಂತ ನೋಡೋಣ. ಸೊ ಗೈಸ್, ಇವತ್ತಿನ ಡಿಸೈನ್ ಬಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅಂದರೆ ನಾನು ಇದಕ್ಕೆ ನೇಮಿಂಗ್ ಮಾಡೋದು ಬಂದು 3 in 1 ಅಂತ. ಸೊ ಯಾಕೆ 3 in 1 ಅಂತ ಹೇಳ್ತೀನಿ ಅಂದರೆ, ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದ್ರೆ ಆಗಲೇ ನಿಮ್ಗೆ ಅರ್ಥ ಆಗೋದು. ಸೊ ಈಗ ಬೇಸ್ ಲೈನ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಬೇಸ್ ಲೈನ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಸ್ಟಾರ್ಟಿಂಗಲ್ಲಿಟ್ಟು ಲಾಕ್ ಅನ್ನೋದನ್ನ ಮಾಡಿಕೊಂಡು ನೋಡಿ, ಈ ಥರ ನೀಡಲಿಂದ ಲೇಸ್ನ ಚುಚ್ಚಿ ಒಂದು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಆ ಲಾಕ್ ಮಾಡಬೇಕಾದ್ರೆ ನಮಗೆ ಮೇಲೆ ಈ ಥರ ಚೈನ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಇದು ಬಂದು ಬೇಸ್ ಲೈನು. ಅಂದರೆ ಸ್ಯಾರಿ ಎಷ್ಟಿದೆಯೋ ಅಷ್ಟು ಬಂದ್ಬಿಟ್ಟು ಇದೇ ಥರ ನಾವು ಒಂದು ಸ್ವಲ್ಪ ಗ್ಯಾಪು ಒಂದು ಸ್ವಲ್ಪ ಗ್ಯಾಪಲ್ಲಿ ನಾವು ಈ ಥರ ಲಾಕ್ ಅನ್ನೋದನ್ನ ಮಾಡ್ಕೊಂಡು ಹೋಗಬೇಕು. ಸೊ ಈ ಡಿಸೈನ್ಗೆ ಇದು ಮಸ್ಟು. ಇದಿಲ್ಲ ಅಂದರೆ ನೆಕ್ಸ್ಟ್ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಇದೊಂದು ನೋಡ್ಕೊಳ್ಳಿ. ಈಗ ನಾವು ಸೆಕೆಂಡ್ ಲೈನ್ ನೋಡೋಣ. ಸೆಕೆಂಡ್ ಲೈನ್ ಕೂಡ ಅಷ್ಟೇ ತುಂಬ ಈಸಿ ಇದೆ. ಅಂದರೆ ಆ್ಯಸ್ ಇಟ್ ಈಸ್ ನಾನು ಲಾಕ್ ಅನ್ನೋದನ್ನ ಸ್ಟಾರ್ಟಿಂಗ್ ಪ್ಲೇಸಿಂದ ಲಾಕ್ ಅನ್ನೋದನ್ನ ಮಾಡಿಕೊಂಡು ಅಲ್ಲಿಂದ ನಾವಿಲ್ಲಿ ಒಂದೊಂದು ಚೈನಷ್ಟು ಗ್ಯಾಪ್ ಇಟ್ಟು ಲಾಕ್ ಮಾಡಿದ್ದೀವಲ್ಲ. ಸೊ ಒಂದು ಚೈನಲ್ಲಿ 2 ಡಬಲ್ ಕ್ರೋಶಿ ಅನ್ನೋದನ್ನ ಮಾಡಬೇಕು. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ನಾನು ಮಾಡ್ದಿರೋ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ನಾನು ಸೂಜಿ ಮೇಲೆ 2 ಸರಿ ನಾನು ಚೈನನ್ನು ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಒಂದು ಚೈನನ್ನು ಸ್ಕಿಪ್ ಮಾಡಿ 2ನೇ ಚೈನಿಗೆ ನಾನು ಡಬಲ್ ಕ್ರೋಶಿ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ ಥರ ಒಂದು ಚೈನ್ ಮಧ್ಯದಲ್ಲಿ ಬಂದು ನಾವು 2 ಡಬಲ್ ಕ್ರೋಶಿ ಅನ್ನೋದನ್ನ ಮಾಡಬೇಕು. 2 ಡಬಲ್ ಕ್ರೋಶಿ ಆದ ನಂತರ ಅಗೇನ್ 2 ಸರಿ ಅಂದರೆ 2 ಚೈನನ್ನು ಹಾಕಿ ಸೂಜಿ ಮೇಲೆ ಈ ಥರ ಒಂದು ಸರಿ ದಾರ ಸುತ್ತಕೊಂಡು ಒಂದು ಚೈನನ್ನು ಬಿಟ್ಟು 2ನೇ ಚೈನಿಗೆ ಬಂದು ನಾವು ಡಬಲ್ ಕ್ರೋಶಿ ಅನ್ನೋದನ್ನ ಈ ಥರ ಮಾಡಬೇಕಾಗುತ್ತೆ. ಸೊ ಇದು ಬಂದು ಬೇಸ್ ಲೈನು, ಅಂದರೆ ಸೆಕೆಂಡ್ ಸ್ಟೆಪ್. ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಾಂದರೆ ಇನ್ನೂ ಒಂದು ಸರಿ ಕೂಡ ನೋಡ್ಕೊಳ್ಳಿ. ಈಗ ಇದು ಸ್ಟಾರ್ಟಿಂಗ್ ಪ್ಲೇಸ್ ಅಂತ ಅಂದ್ಕೊಳ್ಳಿ. ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈ ಥರ ನಾವು ಹಾಕಿದ ಮಧ್ಯದಲ್ಲೇ, ಅಂದರೆ ಒಂದು ಆಲ್ರೆಡಿ ನಾವು ಡಬಲ್ ಕ್ರೋಶಿ ಅನ್ನೋದನ್ನ ಹಾಕಿದ್ದೀವಿ, ಅದರ ಮಧ್ಯದಲ್ಲೇ ಇನ್ನೊಂದು ಡಬಲ್ ಕ್ರೋಶಿ ಅನ್ನೋದನ್ನ ಹಾಕ್ತಾಯಿದ್ದೀವಿ. ಈಗ ನೋಡಿಕೊಳ್ಳಿ, ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿಂದ 2 ಚೈನ್ ಹಾಕಿದ್ದೀನಾ, 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಒಂದು ಚೈನ್ ಅಷ್ಟು ನಾನು ಮಾತ್ರ ಗ್ಯಾಪ್ ಅನ್ನೋದನ್ನ ಬಿಟ್ಟಿದ್ದೀನಿ. ಚೆನ್ನಾಗಿ ನೋಡಿ, ಒಂದು ಚೈನ್ ಗ್ಯಾಪ್ ಅನ್ನೋದನ್ನ ಬಿಟ್ಬಿಟ್ಟು 2ನೇ ಚೈನಿಂದ ದಾರನ ತಂದು 3 ಲೂಫ್ ಆಯಿತು, 2 ಲೂಫ್ 2 ಲೂಫ್ ಅಂತ ಡಬಲ್ ಕ್ರೋಶಿ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಸೆಕೆಂಡ್ ಲೈನು. ಅದಾದ ನಂತರ ಅಗೇನ್ ಇನ್ನೊಂದು ಡಬಲ್ ಕ್ರೋಶಿ ಅನ್ನೋದನ್ನ ಕೂಡ ಅದೇ ಚೈನ್ ಮಧ್ಯದಲ್ಲಿ ನಾನು ತಗೊಳ್ತಾ ಇದ್ದೀನಿ. ಅಂದರೆ ಒಂದು ಚೈನ್ ಮಧ್ಯೆ ಬಂದು 2 ಡಬಲ್ ಕ್ರೋಶಿ ಇರುತ್ತೆ, ಒಂದು ಚೈನನ್ನು ನಾವು ಸ್ಕಿಪ್ ಮಾಡ್ತೀವಿ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಲೈನು ಬೇಸ್ ಆಗಿರುತ್ತೆ. ನಾನು ಫುಲ್ ಈಗ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ ಅನ್ನೋದನ್ನ ಮುಗಿಸಿ ಥರ್ಡ್ ಸ್ಟೆಪ್ಗೆ ಮೂವ್ ಆನ್ ಆಗಿದ್ದೀನಿ. ಥರ್ಡ್ ಸ್ಟೆಪ್ ಕೂಡ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಅಂದರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ನಾನು ನೋಡಿ 2 ಚೈನನ್ನು ಹಾಕ್ಕೊಳ್ತೀನಿ. ಈ ಥರ 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವೇನು ಪ್ರೀವಿಯಸ್ 2 ಚೈನ್ ಹಾಕಿದ್ವಲ್ಲ, ಆ 2 ಚೈನ್ ಮಧ್ಯೆಯಿಂದ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫ್ 2 ಲೂಫ್ ಅಂತ ಇಲ್ಲೂ ನಾವು ಡಬಲ್ ಕ್ರೋಶಿ ಅನ್ನೋದನ್ನ ಮಾಡ್ತಾಯಿದ್ದೀವಿ. ಆದರೆ ಒಂದೇ ಒಂದು ಏನಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ 2 ಚೈನ್ 2ನೇ ಸ್ಟೆಪ್ಪಲ್ಲಿ ನಾವು ಬಂದು 2 ಚೈನ್ ಮಧ್ಯದಲ್ಲಿ ಬಂದು 2 ಅಂದರೆ ಡಬಲ್ ಕ್ರೋಶಿ ಹಾಕಿದ್ವಲ್ಲ,
ಈ ಥರ್ಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ನಾವು 2 ಡಬಲ್ ಕ್ರೋಶೆ ಅನ್ನೋದನ್ನ ಹಾಕಬೇಕಾದ್ರೆ ಮಧ್ಯದಲ್ಲಿ ಚೈನ್ ಬಂದುಬಿಟ್ಟು ಒಂದೇ ಚೈನ್ ಅದನ್ನ ಹಾಕಿದ್ರೆ ಇನ್ನು ನಿಮಗೆ ಪ್ಲೇಸ್ ಅನ್ನೋದು ಬಂದುಬಿಟ್ಟು ಶಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲ ನನಗೆ ಪ್ಲೇಸ್ ಒಂದು ಸ್ವಲ್ಪ ದೊಡ್ಡದಾಗೆ ಇರಲಿ ಅಂದರೆ ನೀವು ಎರಡೆರಡು ಚೈನ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಒಂದೇ ಹಾಕಿದ್ದೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ ಡಿಸೈನು ಅಂತ. ಸೊ ಆದಮೇಲೆ ಈಗ 3 ಚೈನನ್ನು ಹಾಕಿ ಎಕ್ಸ್ಟ್ರಾ ದಾರ ಏನಿದೆ ಅದನ್ನ ಕಟ್ ಮಾಡಿ ಹೊರಗಡೆ ತೆಗಿತಾ ಇದ್ದೀನಿ. ಈಗ ನೆಕ್ಸ್ಟ್ ಲೈನ್ ನೋಡೋಣ. ಅದಕ್ಕೆ ಅಂತ ಸೇಮ್ ಅದೇ ಕಲರು ಥ್ರೆಡನ್ನು ನಾಟ್ ಮಾಡಿ ಆಸ್ ಇಟ್ ಈಸ್ ಸ್ಟಾರ್ಟಿಂಗಲ್ಲಿದ್ದು ನಾವು ಲಾಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಡಿಸೈನ್ ಅಂತೂ ತುಂಬ ಸಕ್ಕತ್ತಾಗಿದೆ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಹೇಳಿ. ಆದರೆ ತುಂಬ ಇಲ್ಲಿ ಕ್ರಿಟಿಕಲ್ ಅಂತ ಅನಿಸುತ್ತೆ. ವಿಡಿಯೋನ ಕರೆಕ್ಟಾಗಿ ಸ್ಕಿಪ್ ಮಾಡಿದ್ರೆ ನೋಡಿದ್ದೀರಂದರೆ ಪಕ್ಕ ಗೊತ್ತಾಗ್ಬಿಡುತ್ತೆ ಹೇಗೆ ಮಾಡೋದು ಅಂತ. ಹಾಗೂ ನಿಮ್ಗೆ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ವಿಡಿಯೋದಲ್ಲಿ ಸೆಟ್ಟಿಂಗ್ ಅನ್ನೋ ಆಪ್ಷನಲ್ಲಿ ಸ್ಪೀಡ್ ಅನ್ನೋ ಆಪ್ಷನ್ ಇರುತ್ತೆ. ಆಪ್ಷನ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ ಇಟ್ಟು ನೀವು ನೋಡ್ಕೋಬೋದು. ಸೊ ಥರ್ಡ್ ಲೈನಿಗೆ ಅಂತ ಲಾಕ್ ಅನ್ನೋದನ್ನ ಮಾಡಿದ್ದೀನಿ. ಲಾಕ್ ಆದಮೇಲೆ ನೋಡಿ ಈ ಥರ ನಾವು ಲಾಕ್ ಮಾಡ್ಕೊಂಡಿದ್ಮೇಲೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನಾವೇನು ಒಂದು ಚೈನ್ ಗ್ಯಾಪ್ ಹಾಕಿದ್ವಲ್ಲ ಆ ಒಂದು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆನನ್ನು ಮಾಡ್ತಾಯಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಆದ ನಂತರ ಅಲ್ಲಿಂದನೇ ಸೂಜಿ ಮೇಲೆ ಈ ಥರ ಒಂದು ಸಾರಿ ದಾರನನ್ನು ಸುತ್ತಕೊಂಡು ನೆಕ್ಸ್ಟು ಒಂದು ಚೈನ್ ಗ್ಯಾಪ್ ಇರುತ್ತಲ್ವ ಅದರ ಮಧ್ಯೆಯಿಂದ ನೀಡಲನ್ನು ಬಿಟ್ಟು ದಾರನನ್ನು ತರಬೇಕಾಗುತ್ತೆ. ಈ ಥರ ನಾವು ದಾರ ತಂದರೆ 3 ಲೂಫ್ ಆಗಿರುತ್ತೆ. 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆ ಮಾಡ್ತೀವಿ. ಸೊ ಅಗೇನ್ ನೋಡಿ ಸೂಜಿ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡಿದ್ದೀನಿ. ನಾವೇನು ಒಂದು ಚೈನ್ ಗ್ಯಾಪ್ ಹಾಕಿದ್ವಿ ಅದ್ರ ಮಧ್ಯೆಯಿಂದ ದಾರನನ್ನು ತಂದು 3 ಲೂಫ್ ಆಯಿತು. 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಡಬಲ್ ಕ್ರೋಶೆನನ್ನು ಹಾಕ್ತಾಯಿದ್ದೀನಿ. ನಾವು ಬಂದು ಇಲ್ಲಿ ಸಿಂಗಲ್ ಚೈನ್ ಹಾಕಿರ್ತೀವಲ್ವ ಸೊ ನಮಗೆ ಇಲ್ಲಿ ಜಾಸ್ತಿ ಕಂಬ ಅನ್ನೋದು ಇಡಿಸಲ್ಲ. ಮಿನಿಮಮ್ ಅಂದರೆ 10 ಕಂಬ, ಮ್ಯಾಕ್ಸಿಮಮ್ ಅಂದರೆ 12 ಕಂಬದ ಒಳಗಡೆ ಈ ಒಂದು ಕಂಬ ಅನ್ನೋದು ನಮಗೆ ಇಡಿಸುತ್ತೆ. ನೋಡೋಣ ನನಗೆ ಎಷ್ಟು ಇಡಿಸುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಮುಗಿಸ್ಬಿಟ್ಟು ತೋರಿಸ್ತೀನಿ. ಏನಂದರೆ ಇದರಲ್ಲಿ ನಾವು ಬೀಡ್ ಇನ್ಸೆಟ್ ಮಾಡಬೇಕಾಗುತ್ತೆ. ಸೊ ಅರ್ಧ ಮುಗಿಸ್ಬಿಟ್ಟು ತೋರಿಸ್ತೀನಿ. ಸೊ ಈಗ ನೋಡಿ ನಾನು ಅರ್ಧ ಮುಗಿಸಿದ್ದೀನಿ ಆ ಕಂಬದಲ್ಲಿ. ಸೊ ಅಂದರೆ ಅರ್ಧ ಮೀನ್ಸ್ 5 ಹಾಕಿದ್ದೀನಿ. ಇನ್ನೂ ಒಂದು ಹಾಕ್ಕೊಳ್ಳೋಣ ನೋಡೋಣ. 12 ಇಡಿಸ್ಬೋದೇನೋ ಒಂದು ಫುಲ್ ಆರ್ಚಿಗೆ ಅಂತ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಅರ್ಧ 6 ಹಾಕಿದ್ದೀನಿ. ಅರ್ಧದಲ್ಲಿ 12ರಲ್ಲಿ ಅರ್ಧ ಅಂದರೆ 6 ಹಾಕಿದ್ದೀನಿ. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ವಲ್ಪ ದಾರನ ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನು ಇನ್ಸೆಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿಗೆ ಒಂದು ಚಿಕ್ಕ ಸ್ಮಾಲ್ ಸೈಜು ಪರ್ಲನ್ನು ತಗೊಂಡಿದ್ದೀನಿ. ಯಾಕೆ ಪರ್ಲ್ ತಗೊಂಡಿದ್ದೀನಿ ಅಂದರೆ ಈ ಥರ ನಾವು ಕಲರ್ ಕಾಂಬಿನೇಷನ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಡಾರ್ಕ್ ಕಲರಲ್ಲಿ ಈ ಥರ ವೈಟ್ ಕಲರಲ್ಲಿ ಏನಾದರೂ ನಾವು ಇನ್ಸೆಟ್ ಮಾಡಿದ್ದೀವಿ ಅಂದರೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಈಗ ಬೀಡ್ ಇನ್ಸೆಟ್ ಆದ ನಂತರ ಅಲ್ಲಿಂದ ಹಾಗೇ ಡಿಸೈನನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸೂಜಿ ಮೇಲೆ ದಾರನ ಸುತ್ತಕೊಂಡು ಹಾಗೆ ಡಬಲ್ ಕ್ರೋಶೆನನ್ನು ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಬಿಫೋರ್ ಬೀಡನ್ನು ಆಫ್ಟರ್ ಬೀಡನ್ನು ನಾವು 6 ಅಂದರೆ ಟೋಟಲ್ ಒಂದು ಆರ್ಚಲ್ಲಿ 12 ಕಂಬನನ್ನ ಮಾಡಬೇಕಾಗುತ್ತೆ. ನಾನು ಕಂಬ ಮುಗಿಸ್ಬಿಟ್ಟು ತೋರಿಸ್ತೀನಿ. ಈಗ ನೋಡಿ ಫುಲ್ ಆರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈ ಥರನೇ ಇರುತ್ತೆ. ಅಂದರೆ ನಿಮಗೆ ಆ ಹೋಲ್ ಅನ್ನೋದು ಸ್ಮಾಲ್ ಸೈಜಲ್ಲಿ ಬರುತ್ತೆ. ಆಗ ಆರ್ಚ್ ನೋಡೋಕ್ಕೆ ತುಂಬ ನೀಟಾಗಿ ಕಾಣಿಸುತ್ತೆ. ಈಗ ಎಲ್ಲಿ ಬರುತ್ತೋ ನೋಡಿ ಅಲ್ಲಿ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಅಂದರೆ ನೆಕ್ಸ್ಟ್ ಒಂದು ಚೈನ್ ಗ್ಯಾಪಿಗೆ ನಾನು ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಹಿಂದೆ ಮುಂದೆ ಅನಿಸಿದ್ರೆ ಸ್ವಲ್ಪ ಸರಿ ಮಾಡಿಬಿಟ್ಕೊಳ್ಳಿ. ಈಗ ಅಲ್ಲೇ ಹಾಗೇ ಇನ್ನೊಂದು ಚೈನ್ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು. ಅಂದರೆ ನಾವೆಲ್ಲಿ ಲಾಕ್ ಮಾಡಿದ್ವೋ ಅದೇ ಕಂಬದಲ್ಲಿ ಅಂದರೆ ಅದೇ ಗ್ಯಾಪಲ್ಲಿ ನಾನು ಇನ್ನೊಂದು ಸಿಂಗಲ್ ಚೈನ್ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಲ್ಲಿಂದ ಡಿಸೈನ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೂಜಿ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು
ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ದಾರಾನ ತಂದು 3 ಲೂಪ್ ಆಯಿತು, 2 ಲೂಪ್ ಒಂದು 2 ಲೂಪ್ ಒಂದು ಅಂತ ನಾನು ಇಲ್ಲೂ ಕೂಡ 12 ಡಬಲ್ ಕ್ರೋಶನ ಹಾಕ್ತೀನಿ. 12 ಡಬಲ್ ಕ್ರೋಶ ಹಾಕೋಕ್ಕಿಂತ ಮುಂಚೆ 6 ಡಬಲ್ ಕ್ರೋಶನನ್ನು ಹಾಕಿ ಒಂದು ಬಿಡನನ್ನು ಇನ್ಸೆಟ್ ಮಾಡಿ ಅಗೇನ್ 6 ಡಬಲ್ ಕ್ರೋಶನನ್ನು ಹಾಕ್ತೀನಿ. ಸೊ ಇದೇ ಥರ ಇರುತ್ತೆ ಥರ್ಡ್ ಲೈನ್ ಅನ್ನೋದು. ಅಂದರೆ ನಿಮಗೆ ಇಲ್ಲಿ ಡಬಲ್ ಕ್ರೋಶೆ ಅನ್ನೋದು ನಿಮಗೆ ಆರಾಮಾಗಿ ಬರೋದೆ. ಅದನ್ನು ಬಂದು ನೀವು 6 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನು ಇನ್ಸೆಟ್ ಮಾಡ್ತೀರಾ. ಬೀಡ್ ಇನ್ಸೆಟ್ ಆದ ನಂತರ ಅಗೇನ್ 6 ಡಬಲ್ ಕ್ರೋಶೆ ಅನ್ನೋದು ಬರುತ್ತೆ. ಅದೆಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ತೀರಾ. ಅಂದರೆ ಒಂದು ಚೈನ್ ಗ್ಯಾಪಲ್ಲಿ ನೀವು ಲಾಕ್ ಮಾಡ್ತೀರಾ. ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ ನಂತರ ಅಲ್ಲಿಂದ ನೀವು ಇನ್ನೂ ಒಂದು ಚೈನನ್ನು ಎಕ್ಸ್ಟ್ರಾ ಚೈನನ್ನು ಹಾಕಿ ಹಾಗೆ ನೆಕ್ಸ್ಟ್ 6 ಚೈನನ್ನು ಸ್ಟಾರ್ಟ್ ಮಾಡ್ತೀರಾ. ಸೊ ಇಲ್ಲೆಲ್ಲೂ ಗ್ಯಾಪ್ ಅನ್ನೋದು ಬರೋದಿಲ್ಲ. ಸೊ ಡಿಸೈನ್ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ನಿಮಗೆ ನಾನು ಫುಲ್ ಮುಗಿಸ್ಬಿಟ್ಟು ತೋರಿಸ್ತೀನಿ. ಸೊ ಈಗ ನೋಡಿ ನಾನು ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಹೇಳಿದ್ದಲ್ವ ಇದು ವಿತೌಟ್ ಟ್ಯಾಸಲ್ ಇರುತ್ತೆ. ಸೊ ನಿಮಗೆ ಆರ್ಚ್ ಅನ್ನೋದು ಹಾಗೆ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಸೊ ಇದು ಬಂದು ಫೈನಲ್ ಔಟ್ಕಮ್ಮು. ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇದಕ್ಕೆ ನಾನು ಹೇಳಿದ್ದೆ, ನಾನು ಇದಕ್ಕೆ ನೇಮಿಂಗ್ ಮಾಡ್ತೀನಿ 3 in 1 ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ಇದನ್ನು ನೀವು ಸ್ಯಾರಿ ಬಾರ್ಡರ್ ಆಗಿ ಇಲ್ಲಾಂದರೆ ಡ್ರೆಸ್ ಇಲ್ಲಾಂದರೆ ದುಪ್ಪಟ್ಟ ಆ ಥರ ಯಾವ್ದು ಬೇಕಾದರೂ ನಿಮ್ಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಎಲ್ಲ ಫ್ಯಾಬ್ರಿಕ್ಕು ಎಲ್ಲ ಡ್ರೆಸ್ಸಿಗೂ ನೀವು ಇದನ್ನು ಮಾಡ್ಬೋದು. ಇದೊಂಥರ ನಿಮಗೆ ಬಾರ್ಡರ್ ಡಿಸೈನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಟ್ಯಾಸಲ್ಸ್ ಅನ್ನೋದು ಇದಕ್ಕೆ ಆ್ಯಡ್ ಮಾಡಿಲ್ಲ. ಇಫ್ ಇನ್ ಕೇಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಹೇಗೆ ನಿಮಗೆ ಇದಕ್ಕೆ ಟ್ಯಾಸಲ್ ಕೂಡ ಕಟ್ಟೋದಂತ ತಿಳಿಸ್ಕೊಡ್ತೀನಿ. ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಬೇಗ ನಾವು ನೀಟಾಗಿ ಒಂದು ಬಾರ್ಡರ್ ಡಿಸೈನನ್ನು ಮಾಡಿದ್ದೀವಿ. ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಬೇರೆ ಥರ ಐಡಿಯಾ ಇತ್ತಂದರೆ ಇಂಪ್ಲಿಮೆಂಟ್ ಮಾಡಿ, ಇನ್ನೂ ಚೆನ್ನಾಗೇ ಬರುತ್ತೆ. ಅಂದರೆ ಬೀಡಿರೋ ಕಡೆ ಬೇರೆ ಏನಾದರೂ ಇಟ್ಟು ಆ ಥರ ಕೂಡ ಟ್ರೈ ಮಾಡಿ. ಆಸ್ ಇಟ್ ಈಸ್ ಮಾಡಿದ್ರಂದರೆ ಜಾಸ್ತಿ ಚಾರ್ಜ್ ಆಗಲಿ ಜಾಸ್ತಿ ಟೈಮಿಂಗ್ ಆಗಲಿ ತಗೊಳ್ಳೋದಿಲ್ಲ. ಸೊ ಇದಕ್ಕೆ ಬಂದು ನೀವು 400ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು. ಅಂದರೆ ನಾನು ಹೇಳಿದ್ದೆ ನಿಮಗೆ ಮೊದಲೇ, ಅಂದರೆ ದುಪ್ಪಟ್ಟ ಇಲ್ಲಾಂದರೆ ಡ್ರೆಸ್ ಆ ಥರ ಮಾಡೋಂಗಿದ್ರೆ ಸೊ ಅದನ್ನು ಮಾಡ್ಕೊಳ್ಳಿ. ಬಟ್ ಸ್ಯಾರಿಗಾದರೆ 400 to 450 ಒಳಗಡೆ ಚಾರ್ಜ್ ಮಾಡಿ. ನೀವು ಅಂದ್ಕೊಂಡಿರ್ಬೋದು ಯಾಕೆ ನನ್ನ ಕೈ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ಅಂತ. ಮೀನ್ಸ್ ಇದು ಲೇಸ್ ಆಗಿರೋದಕ್ಕೋಸ್ಕರ ನಂಗೆ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ. ಬಟ್ಟೆ ಆಗಿದ್ದರೆ ಕ್ಲೀನಾಗಿ ನಿಮ್ಗೆ ಅರ್ಥ ಆಗಿಬಿಡ್ತಾಯಿತ್ತು. ಅಂದರೆ ಇದು ಬಂದ್ಬಿಟ್ಟು ನನಗೆ ಸ್ಲೀವ್ಸ್ ಡಿಸೈನ್ ಆಗಿ ಕನ್ವರ್ಟ್ ಆಗಲಿ ಅನ್ನೋಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿದೆ. ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ನೋಡ್ತೀನಿ. ಅಲ್ಲಿವರೆಗೂ ಸೇಫ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.